H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ನಾರಾಯಣಪುರ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಜಲಾಶಯದಲ್ಲಿರುವ ಒಟ್ಟು ನೀರಿನ ಸಂಗ್ರಹಣೆ, ಜಲಾಶಯ ಸಂಪೂರ್ಣ ಭರ್ತಿಯಾಗಲು ಇನ್ನು ಎಷ್ಟು ಟಿಎಂಸಿ ನೀರು ಅಗತ್ಯವಿದೆ ಎಂದು ಕುರಿತು ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಅಲ್ಲದೆ ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆ ಕುರಿತು ಸಮಗ್ರ ಮಾಹಿತಿ ಪಡೆದರು ಸಚಿವರು. ಈ ಯೋಜನೆಯ ಮೂಲಕ ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿರುವ ಒಟ್ಟು 33 ಗ್ರಾಮಗಳಿಗೆ ನೀರು ಒದಗಿಸುವ ಉದ್ದೇಶವಿದ್ದು ಸುಮಾರು 43,997 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಯೋಜನೆ ಇದಾಗಿದೆ ಎಂದು ಅಧಿಕಾರಿಗಳು ವಿವರಿಸಿದರು. ಜಲಾಶಯದಲ್ಲಿನ ಸ್ಕಾಡಾ ಗೇಟ್ಗಳ ಕಾರ್ಯನಿರ್ವಹಣೆ ಕುರಿತು ಸಹ ಸಚಿವರು ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ. ರೈತರು ಬೆಳೆ ಬಿತ್ತನೆ ಮಾಡಿರುವ ಹಿನ್ನೆಲೆಯಲ್ಲಿ ಸದ್ಯ ನೀರಿನ ಅಭಾವ ಬಗ್ಗೆ ಆತಂಕ ವ್ಯಕ್ತವಾಗುತ್ತಿದೆ. ಆದರೆ ಆಗಸ್ಟ್ ತಿಂಗಳವರೆಗೆ ಉತ್ತಮ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೈತರು ಆತಂಕ ಪಡಬೇಕಾಗಿಲ್ಲ ಎಂದು ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಬೇಕು ಎಂದು ರೈತ ಮುಖಂಡರು ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ ಶಾಸಕ ಸಿಎಸ್ ಅಪ್ಪಾಜಿ ನಾಡಗೌಡ, ಸುರಪುರ ಶಾಸಕ ರಾಜ ವೇಣುಗೋಪಾಲ್ ನಾಯಕ, ಕೆಬಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ, ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಡ್ವೆ, ಅಪರ ಪೊಲೀಸ್ ಅಧೀಕ್ಷಕ ಪೃಥ್ವಿ ಶಂಕರ್, ಕೆಬಿಜೆಎನ್ಎಲ್ ನಾರಾಯಣಪುರ ಮುಖ್ಯ ಅಭಿಯಂತರ ಜಿಜಿ ಪವಾರ, ಅಧೀಕ್ಷಕ ಅಭಿಯಂತರ ರಮೇಶ್ ರಾಥೋಡ್, ಕಾಲುವೆ ವಲಯ 1 ಮುಖ್ಯ ಅಭಿಯಂತರ ಕೆಎಸ್ ಅಭಿಮನ್ಯು, ಅಣೆಕಟ್ಟು ವಲಯ ಆಲಮಟ್ಟಿಯ ಮುಖ್ಯ ಇಂಜಿನಿಯರ್ ಡಿ ಬಸವರಾಜ್, ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಬಿಎಸ್ ಶಿವಕುಮಾರ್, ರಾಜ್ಕುಮಾರ್ ನಾಯ್ಕ, ರಾಜಾ ಸುಶಾಂತ ನಾಯಕ, ರಾಜಶೇಖರ್ ಗೌಡ ಪಾಟೀಲ್, ಯಕುಂಬ ಸಾಹುಕಾರ, ರವಿಚಂದ್ರ ಸಾಹುಕಾರ, ನಿಂಗಣ್ಣ ಬಾಚಿಮಟ್ಟಿ, ಗುಂಡಪ್ಪ ಸೊಲ್ಲಾಪುರ, ಶಾಂತಪ್ಪ ಮೇಸ್ತ್ರಿ, ಅಮರೇಶ ಕೊಲ್ಲೂರ, ತಿಮ್ಮಣ್ಣ, ವೀರೇಶ ಸೇರಿದಂತೆ ನಾರಾಯಣಪುರ ಸುತ್ತಮುತ್ತಲಿನ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೇ ವೇಳೆ ಇಇ ಹನುಮಂತ ಕಣ್ಣೂರು, ಸುರೇಂದ್ರ ರೆಡ್ಡಿ, ಎಇಗಳಾದ ಮಹದೇವಪ್ಪ ಭಜಂತ್ರಿ, ರಾಘವೇಂದ್ರ ಕುಲಕರ್ಣಿ, ಶಂಕರ ಅಡಲಗೇರಿ, ಬಸವರಾಜ, ಎಇಗಳಾದ ಶ್ರೀಶೈಲ ಬಿಜ್ಜೂರ, ವಿಜಯಕುಮಾರ ಅರಳಿ, ಬಾಲಸುಬ್ರಹ್ಮಣ್ಯಂ, ಬಾಲಚಂದ್ರ, ಶಿವಕುಮಾರ, ಅಮರೇಶ ರಾಥೋಡ್, ಮಹೇಶ್ವರಿ ಪಟ್ಟಾರ್, ಆದಿಲ್ ಶಾಪಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಬೆಳಿಗ್ಗೆ ನೀರು ಕೊಡಬೇಕಾಗಿದ್ರೆ 67 ಟಿಎಂಸಿ ಬೇಕು. ನಮ್ಮ ಹತ್ರ ಇರೋದು 20 ಟಿಎಂಸಿ ಕುಡಿಯೋ ನೀರು, ಮತ್ತು ನದಿ ನಡೆಯೋದು, ಮತ್ತು JSW ಅದೆಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಬಿಟ್ಟು 20 ಟಿಎಂಸಿ ಜಾಸ್ತಿ. ಒಂದು ವಾರ ಇಲ್ಲ ಸರ್, ಎ ಸ್ಕೀಮು ಬಿ ಸ್ಕೀಮ್ ಅಂತ 519 ಆದಿಂದ ಲಿಫ್ಟ್ ಇರಿಗೇಷನ್ ನೀರು ಎತ್ತೋದು ಮತ್ತು ಫಸ್ಟು MB ಪಾಟೀಲ್ ಮಿನಿಸ್ಟರ್ದಾಗ ಪರ್ಮಿಷನ್ ಐತ್ರಿ. ಅದು ಈಗ ಅದು ಲೆಕ್ಕಕ್ಕಿಲ್ರಿ. ಅದು ಈಗ ನೀರಿಂದು ಲೆಕ್ಕಕ್ಕಿಲ್ಲ, ಬಿಡೋದು ಲೆಕ್ಕಕ್ಕಿಲ್ಲ. ಅದ್ರ ಹಂಗಾದ್ರೆ ನಾವು ಸತ್ತು ಹೋಗ್ತೀವಿ ತೆಳಗಿಂದ, ಈ ಡ್ಯಾಮ್ನಾಗ ಸತ್ತು ಹೋಗ್ತೀವಿ ಎ ಸ್ಕೀಮ್ ಬಿ ಸ್ಕೀಮ್ ನೀಟಿಗೆ. ಈಗ ನಮಗೆ ಎಷ್ಟೆತ್ತಿದ್ರು ಕಡೆಗೆ 15 ದಿವಸ ವಾರ ಬಂದ್ ಮಾಡಿ ನಮ್ಗೆ ನೀರು ಕೊಡ್ಬೇಕು, ಬೆಳೆ ಉಳಿಬೇಕಂದ್ರೆ. ಇಲ್ಲ ನಮ್ಮ ರೈತರುಗಳೆಲ್ಲ ನಾವು ನೀರು ಬೇಕಾದ್ರೆ ಸಂಘಗಳು ಸ್ವಲ್ಪ ಸರ್ ವೈಡ್ ಆರ್ ಸರ್ ಸ್ವಲ್ಪ ಬಾರ್ಡರ್ ಇದಿಲ್ಲ, ಬಾರ್ಡರ್ ನಾನು ಫ್ರಂಟ್ ಪೇಜ್ ಬಾರ್ಡರ್ ಇದ್ದಿಲ್ಲ, ಅಕ್ಷರ KM ಒಂದು ಐತಲ್ಲ ಕಿಲೋಮೀಟರ್ ಅದು ಕಟ್ ಆಗ್ತದೆ. Yes, sir, that is upstream. There is water stored in the dam. So what is happening, sir, there are stop logs over there to reduce the velocity of the water which is coming out. So वो stop करके energy को distribute करके it is sending. So because of that you are feeling that pressure. Else the whole thing will collapse because of the velocity. 2 ಲಕ್ಷ ಸೈಲ್ ಸ್ಯಾಂಪಲ್ ಮಾಡಿ ರೈತರಿಗೆ ವಿತರಣೆ ಮಾಡತಕ್ಕಂಥದ್ದು ಕಳಪೆ ಕಾಮಗಾರಿ ಮಾಡಿದ್ವಿ. ಫೇಸ್ 2 ಸರಿ ಕಾಮಗಾರಿನೇ ಮಾಡಿಲ್ಲ. काम अच्छे नहीं किए फेस 2 वाले काम अच्छे नहीं किए बोल रहे. ಫೇಸ್ 1 ಮಾಡ್ಯಾರ್ರಿ. हाँ ಅದನ್ನೇ ಹೇಳಕತ್ತೀನಿ ನಾನು. फेस 2 जो है वो भीमरायनगुड़ी से आगे की तरफ
ಯಾವುದೇ ವೆದರ್ ಸ್ಟೇಷನ್ ರೈನ್ಫಾಲ್ ಆದರೆ ಗಿವ್ ದ ಮೆಸೇಜ್ ಟು ದಿ ಆಪರೇಟರ್ ದಟ್ ದ ರೈನ್ಫಾಲ್ ಈಸ್ ಹ್ಯಾಪನ್ ದೇರ್ ಆ್ಯಂಡ್ ಹಿ ಕ್ಯಾನ್ ಟೇಕ್ ದ ಡಿಸಿಷನ್ಸ್. ಇದು ಬಹಳ ಎಫಿಸಿಯೆಂಟ್ ಆಗಿ ಇದರಿಂದನೇ 1 lakh ಹೆಕ್ಟರ್ಸ್ ನಾವು ಸ್ಟೆಬಿಲೈಸ್ ಮಾಡ್ತೀವಿ. ಸಫರಿಂಗ್ ಅಚ್ಚುಕಟ್ಟು ಸ್ಟೆಬಿಲೈಸ್. So once the command is given, you can witness the water going out from the spillway gate. This is real time, sir. Whatever we are operating from there is getting implemented. Everything wireless communication. You just press yes on that, sir. ನೀರು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಮತ್ತು ಕೃಷಿಗೆ ನೀರಾವರಿ ಅತ್ಯಗತ್ಯ. ನೀರಾವರಿ ವಂಚಿತ ಕಾಲುವೆ ಕೊನೆ ಭಾಗದ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಸಂಬಂಧ ನೀರಿನ ಪೋಲಾಗುವಿಕೆಯನ್ನು ತಡೆಯಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಆಧುನಿಕ ತಂತ್ರಜ್ಞಾನದ ಅವಶ್ಯಕತೆ ಇದೆ. ನಾರಾಯಣಪುರ ಜಲಾಶಯದ ನಾರಾಯಣಪುರ ಎಡದಂಡೆ ಕಾಲುವೆಯಲ್ಲಿ ಸ್ಮಾರ್ಟ್ ಡಿಜಿಟಲ್ ಆಧಾರಿತ ನೀರಾವರಿ ನಿರ್ವಹಣೆ ವ್ಯವಸ್ಥೆ ಮತ್ತು ಯಾಂತ್ರೀಕೃತ ಗೇಟುಗಳ GIS ಆಧಾರಿತ ಸ್ಕಾಡಾ ಯೋಜನೆಯನ್ನು ಪ್ರಾರಂಭಿಸಿತು. ನಾರಾಯಣಪುರ ಎಡದಂಡೆ ಕಾಲುವೆಯು ನಾರಾಯಣಪುರ ಜಲಾಶಯದ ಪ್ರಮುಖ ಮುಖ್ಯ ನಾಲೆಯಾಗಿದ್ದು ಕಾಲುವೆಯ ಉದ್ದ 77.52 ಕಿಲೋಮೀಟರ್ ಇರುತ್ತದೆ. ಇದನ್ನು 10,000 ಕ್ಯೂಸೆಕ್ಸ್ ನೀರಿನ ಹರಿವಿಗೆ ವಿನ್ಯಾಸಗೊಳಿಸಲಾಗಿದೆ. ಸ್ಕಾಡಾ ಯೋಜನೆ ಅನುಷ್ಠಾನದಿಂದಾಗಿ ಕಾಲುವೆಯು ಯಾಂತ್ರೀಕೃತಗೊಂಡು ಇಡೀ ನಾರಾಯಣಪುರ ಎಡದಂಡೆ ಕಾಲುವೆಯ ಅಚ್ಚುಕಟ್ಟು ಪ್ರದೇಶದ ರೈತರು ನೀರನ್ನು ಸಮಂಜಸವಾಗಿ, ಸಮಾನವಾಗಿ ಮತ್ತು ಪರಿಣಾಮಕಾರಿಯಾಗಿ ಹಂಚಿಕೆ ಮತ್ತು ನೀರಿನ ನಷ್ಟವನ್ನು ಕಡಿಮೆ ಮಾಡಲಾಗಿದೆ. ಕಾಲುವೆ ಜಾಲದ ನೀರು ನಿರ್ವಹಣಾ ವ್ಯವಸ್ಥೆಯ ದಕ್ಷತೆಯನ್ನು ಸುಧಾರಿಸುವ ಮೂಲಕ ಉಳಿತಾಯವಾದ ನೀರನ್ನು ಕೊನೆ ಭಾಗದ ನೀರಾವರಿ ವಂಚಿತ ಅಚ್ಚುಕಟ್ಟು ಪ್ರದೇಶಗಳಿಗೆ ಒದಗಿಸುವ ಮೂಲಕ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಲಾಗಿದೆ. ಸ್ಕಾಡಾ ಮಾಸ್ಟರ್ ಕಂಟ್ರೋಲ್ ಕೇಂದ್ರದಲ್ಲಿ ಅಳವಡಿಸಲಾದ ಸ್ಕಾಡಾ